ನೆತ್ತಿಯ ಮೇಲೆ ಬಂದು ಪಶ್ಚಿಮದ ಕಡೆ ಮುಖ ಮಾಡಿದ್ದಾನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧ 27 ITIಗಳಿಂದ ಇಲ್ಲಿಗಾಗಮಿಸಿ ಓಡಿ ಜಿಗಿದು ತಾಮುಂದು ನಾಮುಂದು ಎಂದು ಕೆಲವರಂತೂ ಜಯದ ನಗೆ ಬೀರಿದರೆ ಇನ್ನು ಕೆಲವರು ಭಾಗವಹಿಸಿದ ಸಂತೃಪ್ತ ಮನೋಭಾವದಿಂದ ತಮ್ಮ ಸಂಸ್ಥೆಯೆಡೆಗೆ ತೆರಳಲು ಅಣಿಯಾಗಿರುವ ಈ ಸಂದರ್ಭ ಜಾನ್ ಎಸ್ ಕ್ಲಿಂಗ್ಹ್ಯಾಮರ್ ಸ್ಮರಣಾರ್ಥ ನಡೆಸಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಂತರ್ ITI ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಇದಾಗಿದೆ. ಈ ಕ್ರೀಡಾಕೂಟದ ಅಂತಿಮ ಘಟ್ಟದಲ್ಲಿ ನಮ್ಮೊಂದಿಗೆ ಅತಿಥಿಗಳು ಈಗಾಗಲೇ ಆಗಮಿಸಿ ತಮ್ಮ ಆಸನವನ್ನು ಸ್ವೀಕರಿಸಿದ್ದಾರೆ. ಇದೀಗ ನೆರೆದಂತಹ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಯುತ ವಿನ್ಸೆಂಟ್ ಮೆಂಡೋನ್ ಸರ್ ಅವರು. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ನೆರೆದಿರುವ ವಿವಿಧ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಂದ ಆಗಮಿಸಿದ ಪ್ರಾಚಾರ್ಯರೇ, ಅಧ್ಯಾಪಕ ವೃಂದದವರೇ ಹಾಗೂ ಕ್ರೀಡಾಪಟುಗಳೇ, ಸಂತ ಎಲೋಷಿಯಸ್ ಕೈಗಾರಿಕಾ ತರಬೇತಿ ಸಂಸ್ಥೆ ತನ್ನ ಅಸ್ತಿತ್ವದ 35 ವರ್ಷಗಳನ್ನು ಪೂರೈಸುವಂತಹ ಈ ಸಂದರ್ಭದಲ್ಲಿ ಜಾನ್ ಕ್ಲಿಂಗ್ಹ್ಯಾಮರ್ ಇವರ ಸ್ಮರಣಾರ್ಥ ಈ ಕ್ರೀಡಾಕೂಟವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಬೆಳಗಿನಿಂದ ನೀವಿಲ್ಲಿ ಈ ವೇದಿಕೆಯ ಮೇಲೆ ಪರದೆಯನ್ನು ನೋಡ್ತೀರಿ. ಈ ವ್ಯಕ್ತಿ ಯಾರು? ಕ್ಲಿಂಗ್ಹ್ಯಾಮರ್ ಯಾರು? ಜರ್ಮನ್ ದೇಶದ ಈ ವ್ಯಕ್ತಿ ನಮ್ಮ ಸಂಸ್ಥೆಯ ಹಿಂದಿನ ನಿರ್ದೇಶಕರಾಗಿದ್ದ ಸಸ್ಯ ವಿಜ್ಞಾನಿ ವಂದನೀಯ ಡಾಕ್ಟರ್ ಲಿಯೋ ಡಿಸೋಜರ್ ಅವರ ಆಪ್ತ ಮಿತ್ರ. ಕೆಲವು ತಿಂಗಳ ಹಿಂದೆ ನಮ್ಮ ಸಂಸ್ಥೆಗೆ ಅವರು ಭೇಟಿ ನೀಡಿದ್ದರು. ಪ್ರತಿ ವರ್ಷ ಈ ಸಂಸ್ಥೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಸಂಸ್ಥೆಗೆ ತನ್ನ ಕೈಯಿಂದಾದ ದಾನವನ್ನು ನೀಡ್ತಿದ್ದರು. ಕೆಲವು ದಿನಗಳ ಹಿಂದೆ ಈ ವ್ಯಕ್ತಿ ದೈವಾಧೀನರಾದರು. ಸಂಸ್ಥೆಯ ಮೇಲೆ ಅಪಾರ ಅಭಿಮಾನ ಪ್ರೀತಿ ಇದ್ದ ಈ ವ್ಯಕ್ತಿ, ಖಂಡಿತವಾಗಿಯೂ ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಇದೇ ಸಂದರ್ಭದಲ್ಲಿ ಈ ಕ್ರೀಡಾಕೂಟ ನಾವು ಹಮ್ಮಿಕೊಂಡ ಸಂದರ್ಭದಲ್ಲಿ ಇವರ ಸ್ಮರಣಾರ್ಥ ನಾವು ಮಾಡಿದರೆ ಖಂಡಿತವಾಗಿಯೂ ನಾವು ಅವರಿಗೆ ಸಲ್ಲಿಸುವಂಥ ಒಂದು ಶ್ರದ್ಧಾಂಜಲಿ ಎಂಬ ಭಾವನೆ ನಮ್ಮ ಮನಸ್ಸಿಗೆ ಬಂತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಈ ಕ್ರೀಡಾಕೂಟವನ್ನು ನಾವು ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದೆವು. ಈ ಸಮಾರೋಪ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕು ಎಂದು ಆಮಂತ್ರಣ ನೀಡಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿರುವ, ಈಗ ಪ್ರಸ್ತುತ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಉದ್ಯೋಗದಲ್ಲಿರುವಂತಹ ನನ್ನ ಮಿತ್ರ ಸನ್ಮಾನ್ಯ ರೇಮಂಡ್ ಡಿಸೋಜಾ ಇವರಲ್ಲಿ ವಿನಂತಿಸಿಕೊಂಡಾಗ ಪ್ರೀತಿಪೂರ್ವಕವಾಗಿ ಅವರು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿದರು. ಬಹುಶಃ ನಿಮ್ಮಲ್ಲಿ ಹಲವಾರು ಮಂದಿ ಅವರ ಹೆಸರನ್ನು ಕೇಳಿರ್ಬೋದು, ಕೆಲವರು ಅವರನ್ನು ಮುಖತವಾಗಿ ಭೇಟಿಯಾಗಿರ್ಬೋದು. ಒಬ್ಬ ಉತ್ತಮ ಕ್ರೀಡಾಪಟು, ಅವರು ದೇಹದಾಢ್ಯ ಪಟು ಅಂತ ಹೇಳ್ತೇವೆ ನಾವು. 6 ಬಾರಿ ಕರ್ನಾಟಕ ಶ್ರೀ ಪ್ರಶಸ್ತಿಯನ್ನು, 7 ಬಾರಿ ಕರ್ನಾಟಕ ಶ್ರೇಷ್ಠ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. ಭಾರತ ಶ್ರೇಷ್ಠ 8 ಬಾರಿ ಹಾಗೂ ಭಾರತ ಶ್ರೀ 6 ಬಾರಿ. ಆಮೇಲೆ ಬ್ಯಾಂಕ್ ಹಂತದಲ್ಲಿ, ಬ್ಯಾಂಕ್ ಲೆವೆಲಲ್ಲಿ 15 ಬಾರಿ IBA ಮಿಸ್ಟರ್ IBA ಎಂಬ ಪ್ರಶಸ್ತಿಯನ್ನು ಪಡೆದ ಇವರು ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿಯಿಂದ ಹೆಸರುವಾಸಿಯಾದರು. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಧಾರಣ 50ಕ್ಕಿಂತ ಜಾಸ್ತಿ ಪ್ರಶಸ್ತಿಗಳನ್ನು ಪಡೆದ ವ್ಯಕ್ತಿಯವರು. ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಉಪಸ್ಥಿತರಿರುವುದು ಖಂಡಿತವಾಗಿಯೂ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಸಂಸ್ಥೆಯ ಆಡಳಿತ ಮಂಡಳಿ, ವಿದ್ಯಾರ್ಥಿ ವೃಂದ, ಅಧ್ಯಾಪಕ ವೃಂದ ಹಾಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಅತಿಥಿಯಲ್ಲ, ಯಾವಾಗಲೂ ನಮ್ಮವರೇ. ನಮ್ಮ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದರೆ ಕಾರಣೀಭೂತರಾದ ವ್ಯಕ್ತಿಯವರು. 16 ವರ್ಷಗಳ ಕಾಲ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಸಸ್ಯ ವಿಜ್ಞಾನಿ
ನಮ್ಮ ಕಟ್ಟಡದ ಕಣಗಳಲ್ಲೂ ಅವರ ಹೆಸರು ಪ್ರತಿಧ್ವನಿಸುತ್ತಿದೆ. ವಂದನೀಯ ಡಾಕ್ಟರ್ ಲಿಯೋ ಡಿಸೋಜರ್ ಅವರು ಇಂದಿಗೂ ಕೂಡ ಅವರ ಮಾರ್ಗದರ್ಶನ, ಅವರ ಸಹಕಾರ ನಮಗೆ ನೀಡ್ತಾ ಬಂದಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಅವರ ಮಿತ್ರರಿಗೆ ಶ್ರದ್ಧಾಂಜಲಿ ಎಂಬಂತೆ ಅವರ ಸ್ಮರಣಾರ್ಥ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ನಮಗೆ ಖಂಡಿತವಾಗಿಯೂ ಸಂತೋಷವಾಗ್ತದೆ. ಸೊ ನನ್ನ ನಿಮ್ಮೆಲ್ಲರ ಪರವಾಗಿ ವಂದನೀಯ ಗುರು ಡಾಕ್ಟರ್ ಲಿಯೋ ಡಿಸೋಜಾ ಇವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯಲ್ಲಿದ್ದಾರೆ ಹೆಬಿಕ್ ITIನ ಪ್ರಾಚಾರ್ಯರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಖಾಸಗಿ ITIಗಳ ಪ್ರಾಂಶುಪಾಲರ ಹಾಗೂ ಆಡಳಿತ ಮಂಡಳಿ ಸಂಘದ ಖಜಾಂಜಿಯಾದ ಶ್ರೀ ಚೇತನ್ ರವರು. ಅವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಿನಂತಿಸ್ತೇನೆ ನಮ್ಮ ಚೇತನ್ ಇವರನ್ನು ಸ್ವಾಗತಿಸಬೇಕು ಎಂದು. ಆಸೀನರಾಗಿದ್ದಾರೆ ಇಬ್ಬರು ಧರ್ಮ ಭಗಿನಿಯರು, ಅವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಬಯಸುತ್ತೇನೆ. ಇಲ್ಲಿ ಹಾಜರಿರುವ ವಿವಿಧ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಂದ ಆಗಮಿಸಿರುವ ಪ್ರಾಚಾರ್ಯರು, ಅಧ್ಯಾಪಕ ವೃಂದ, ಕ್ರೀಡಾಪಟುಗಳು ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೈ ಚಪ್ಪಾಳೆಯ ಬೋರ್ಗರೆತ ಕೇಳ್ತಾ ಇತ್ತು. ಬಹುಶಃ ಸಂಜೆ ಸೂರ್ಯ ಮುಳುಗೋ ಹೊತ್ತಲ್ಲಿ ಆ ಕೈ ಚಪ್ಪಾಳೆ ಕ್ಷೀಣಿಸ್ತಾ ಬಂತು. ಆದರೆ ಬಹುಶಃ ಕಾತುರದಿಂದಿದ್ದೀರಾ. ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಎಲ್ಲರನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನನಗೆ ಇಲ್ಲಿ ಕರೆಯಿಸಿ ನನಗೆ ಇಂಥ ಸಂದರ್ಭವನ್ನು ಒದಗಿಸಿಕೊಟ್ಟ ಈ ಸಂಸ್ಥೆಯ ಸಂಬಂಧಪಟ್ಟ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾಕೂಟದಲ್ಲಿ ತುಂಬ ಹೊತ್ತು ಮಾತಾಡೋದು ಸಲ್ಲದು. ಯಾಕಂದರೆ ಬೆಳಗಿಂದ ಇವತ್ತುವರೆಗೂ ನೀವು ಅನೇಕ ಕ್ರೀಡಾಕೂಟಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿದ್ದೀರಾ, ನೀವು ದಣಿದಿದ್ದೀರಾ. ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಆದರೂ ಸಹ ಒಂದೆರಡು ಶಬ್ದ ಮಾತಾಡಲು ನಾನು ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ಕ್ರೀಡಾಕೂಟ ನಮಗೆ ಸಾಮಾನ್ಯವಾಗಿ ಜಾಸ್ತಿಯಾಗಿ ಸಿಗುವುದು ನಾವು ಕಲಿಯುವ ಒಂದು ಸಂಸ್ಥೆಯಿಂದ. ಆನಂತರ ಇವಾಗ ನೋಡ್ತಾ ಇದ್ದೀರಾ, ಕೆಲವು ಕಡೆಗಳಲ್ಲಿ ಸಂಘ ಸಂಸ್ಥೆಯವರು ಕೂಡ, ವಿವಿಧ ಸಂಘ ಸಂಸ್ಥೆಯವರು ಕೂಡ ಕ್ರೀಡಾಕೂಟವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಮುಖ್ಯವಾಗಿ ಒಂದು ಬುನಿಯಾದಿ ವಿದ್ಯಾಸಂಸ್ಥೆಗಳಲ್ಲಿ. ಈ ವಿದ್ಯಾಸಂಸ್ಥೆಗಳಲ್ಲಿ ನಮಗೆ ಬೇಕಾದ ಸವಲತ್ತುಗಳು ಸಿಗುತ್ತವೆ. ಅಲ್ಲಿ ನಮಗೆ ಕ್ರೀಡಾಕೂಟಕ್ಕೆ ತರಬೇತಿಗೊಳಿಸುವ ತರಬೇತುದಾರರು ಇರ್ತಾರೆ. ಈ ನಿಟ್ಟಿನಲ್ಲಿ ನಾವು ಈ ಕ್ರೀಡಾಕೂಟದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ನಾವು ಈ ಕ್ರೀಡಾಕೂಟದಲ್ಲಿ ನಾವು ಭಾಗವಹಿಸ್ತಾ ಇರ್ತೇವೆ. ಇದು ನಿಮಗೆಲ್ಲರಿಗೂ ಗೊತ್ತು. ಆದರೆ ಕೆಲವರಲ್ಲಿ ಉತ್ತಮ ಪ್ರತಿಭೆ ಇರುತ್ತೆ. ಅವರಲ್ಲಿ ಆ ಪ್ರತಿಭೆಯನ್ನು ಅವರು ಅಳವಡಿಸಿಕೊಂಡ್ರೆ ಅವರು ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಗಳಿಸಬಹುದು ಅಂತ ನನ್ನ ಅನಿಸಿಕೆ. ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿನಿಯವರು ಮಾಡುವುದಿಷ್ಟೇ. ಸಂಸ್ಥೆಯಲ್ಲಿರುವಾಗ ಒಳ್ಳೆಯ ರೀತಿಯಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇವೆ. ಆದರೆ ಆ ಪರ್ಫಾರ್ಮೆನ್ಸನ್ನು ನಾವು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅದನ್ನು ಬಿಟ್ಟು ಬಿಡುವುದು ಭಾಳ ಎಲ್ಲ ಕಡೆಯಲ್ಲಿ ನಾನು ಕಾಣ್ತಾ ಇದ್ದೇವೆ. ಇದು ಈ ಥರ ಮಾಡೋದು ಸರಿಯಲ್ಲ. ನಮಗೆ ಎಲ್ಲಿ ಹೋದರೂ ಸಹ ನಮ್ಮ ಕ್ರೀಡಾಕೂಟಕ್ಕೆ, ನಮ್ಮ ಕ್ರೀಡಾ ಸ್ಪರ್ಧೆಗೆ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಇವತ್ತಿನ ದಿನಗಳಲ್ಲಿ ಜಾಸ್ತಿ ನಮಗೆ ಸಪೋರ್ಟ್ ಸಿಗ್ತಾಯಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನೀವು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಬೆಳಗಿಸಬೇಕಾದ್ರೆ ದಿನನಿತ್ಯ ನೀವು
ಈ ಕ್ರೀಡಾ ಅಭ್ಯಾಸದ ಜೊತೆಗೆ ಪರಿಶ್ರಮದಿಂದ ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಒಂದಲ್ಲ ಒಂದು ದಿವಸ ನೀವು ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಬಹುದಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವ. ನಮಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಬಂಟ್ವಾಳದಲ್ಲಿ ಹುಟ್ಟಿ ಬೆಳೆದರೂ ಸಹ ನಮಗೆ ಅಲ್ಲಿ ಎಲ್ಲ ಸವಲತ್ತುಗಳು ಇರಲಿಲ್ಲ. ಆದರೂ ನಾನು ಮಂಗಳೂರಿಗೆ ಬಂದ ನಂತರ ನಾನು ಈ ನನ್ನ ಕ್ಷೇತ್ರವಾದ ದೇಹದಾಡಿಯ ಕ್ಷೇತ್ರವನ್ನು ಆರಿಸಿಕೊಂಡೆ. ಆದರೆ ಒಂದೆರಡು ಕಾಂಪಿಟೇಷನ್ ಮಾಡಿ ನಾವು ಬಿಟ್ಟುಬಿಡುವುದಲ್ಲ ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ನಾನು ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ಗಳಿಸಿದ್ದೇನೆ. ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಆದ್ದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನೀವು ಕೂಡ ಒಳ್ಳೆಯ ಕ್ರೀಡಾಪಟು ಆಗಿ ಬೆಳೆದು ಈ ನಮ್ಮ ರಾಷ್ಟ್ರಕ್ಕೆ ಕೀರ್ತಿಯನ್ನು ತರುವಂಥ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹಾರೈಸ್ತೇನೆ. ಹಾಗೆಯೇ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ಪ್ರಶಸ್ತಿ ಗಳಿಸಿದ ಎಲ್ಲರಿಗೂ ನಾನು ಶುಭ ಹಾರೈಸಿ, ನನಗೆ ಇಂಥ ಸಂದರ್ಭವನ್ನು ಒದಗಿಸಿಕೊಟ್ಟ ಈ ಸಂಸ್ಥೆಯ ಪ್ರಾಂಶುಪಾಲರಿಗೂ, ಅಧ್ಯಾಪಕರ ವೃಂದದವರಿಗೂ, ವಿದ್ಯಾರ್ಥಿನಿಯರಿಗೂ ಹಾಗೂ ಎಲ್ಲರಿಗೂ, ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ನನ್ನ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಚೊಕ್ಕದಾಗಿ ಚುಟುಕಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಶುಭ ಹಾರೈಸಿದ ಶ್ರೀಯುತ ರೈಮಂಡ್ ಡಿಸೋಜಾ ತಮಗೆ ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮವಾಗಿ ಪಿರಮಿಡ್ ಪ್ರದರ್ಶನವನ್ನು ನಾವು ನಿಮ್ಮೊಂದಿಗೆ ಪ್ರಸ್ತುತಪಡಿಸಲಿದ್ದೇವೆ.
ತನದರನ